ಪ್ರೀತಿಗೆ ನಾವು ತೆರುವ ಬೆಲೆಯೇ ದುಃಖ. ಈ ಒಂದು ವಾಕ್ಯದಲ್ಲಿ ನಟಿ ಮೇಘನ ರಾಜ್ ತಮ್ಮ ಬದುಕಿನ ಅತಿದೊಡ್ಡ ಶೋಕವನ್ನು ಕಟ್ಟಿಕೊಟ್ಟಿದ್ದಾರೆ. ತಮ್ಮ ವೈಯಕ್ತಿಕ ನೋವನ್ನು ಕೆಲವರು ತಮ್ಮ ಸ್ಟಾರ್ಡಮ್ ಬೆಳೆಸಿಕೊಳ್ಳಲು ಬಳಸಿಕೊಂಡಿದ್ದನ್ನು ಮೇಘನ ನೆನಪಿಸಿಕೊಂಡಿದ್ದಾರೆ. ನನ್ನ ಅಥವಾ ನನ್ನ ಪತಿಯ ಹೆಸರನ್ನು ಬಳಸಿ ಬೆಳೆಯುವವರ ಸಂಖ್ಯೆ ಹೆಚ್ಚಾಯಿತು. ವ್ಯೂಸ್, ಲೈಕ್ಸ್ ಮತ್ತು ಹಣಕ್ಕಾಗಿ ಚಿರು ಹೆಸರನ್ನು ಬಳಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಅದಕ್ಕಾಗಿಯೇ ನಾನು ಈಗ ಯಾವುದೇ ಸಿನಿಮಾದ ಸಂದರ್ಶನವಿರಲಿ ಚಿರು ಬಗ್ಗೆ ಕೇಳಬೇಡಿ ಎಂದು ಮೊದಲೇ ಹೇಳುತ್ತೇನೆ. ನನ್ನ ಸಿನಿಮಾದ ಹೆಡ್ಲೈನ್ ಚಿರು ಹೆಸರಿನಿಂದ ಇರಬಾರದು. ಬದಲಾಗಿ ಅವರ ಹೆಸರನ್ನು ಯಾವುದಾದರೂ ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಬೇಕು ಎಂದು ಅವರು ಖಡಕ್ ಆಗಿ ಹೇಳಿದ್ದಾರೆ. ನಾನು ಯಾರ ಹೆಸರನ್ನು ಹೇಳಲು ಈಗ ಬಯಸುತ್ತಿಲ್ಲ. ಆದರೆ ನನ್ನ ಪ್ರೀತಿ ಪಾತ್ರರೇ ಇದನ್ನು ಮಾಡಿದ್ದಾರೆ. ನನಗೆ ಇದು ಇಷ್ಟವಾಗಲಿಲ್ಲ. ನಾನು ಯಾರಿಂದ ಇದನ್ನು ನಿರೀಕ್ಷೆಯೇ ಮಾಡಿರಲಿಲ್ಲ. ಅವರೇ ಇದನ್ನು ಮಾಡಿದ್ದಾರೆ. ಅವರ ನಿಜ ಬಣ್ಣ ಈ ಸಮಯದಲ್ಲೇ ಗೊತ್ತಾಗಿತ್ತು ಎಂದು ಮೇಘನ ರಾಜ್ ಕಣ್ಣೀರಿಡುತ್ತಾ ತಮ್ಮ ಮನಸ್ಸಿನ ನೋವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಎರಡನೇ ಮದುವೆ ಬಗ್ಗೆ ಮೌನ ಮುರಿದಿರುವ ಮೇಘನ, ಒಂದು ಹೆಣ್ಣಿಗೆ ಒಂದು ಗಂಡು ಇರಲೇಬೇಕು. ಅದು ಗಂಡ ಅಂತ ಅಲ್ಲ, ಸಂಗಾತಿಯಾಗಿರಲಿ ಗೆಳೆಯ ಆಗಿರಲಿ. ಮುಂದೆ ಈ ರೀತಿ ಮದುವೆ ಸಂದರ್ಭ ಬಂದರೆ ಖಂಡಿತ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎನ್ನುವ ಮೂಲಕ ಪರೋಕ್ಷವಾಗಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮೇಘನ ರಾಜ್ ಅವರು. ಎರಡನೇ ಮದುವೆಯಾಗಬೇಕಾ ಬೇಡವಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.